ಇಲ್ಲಿ ಮಧ್ಯಾಹ್ನ ಬಿರಿಯಾನಿ ಮಾಡ್ಕೊಳ್ಳೋಣ ಅಂಥೇಳಿ ಇಲ್ಲಿ ಅಕ್ಕಿ ನೆನೆ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು ಅಕ್ಕಿ ನೆನೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಏಲಕ್ಕಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತೊಂದು ಬೇ ಲೀಫ್ ಹಾಕ್ಕೊಂಡು ಇಲ್ಲಿ ನೆನೆ ಹಾಕಿಟ್ಕೊಳ್ತೀನಿ. ಫಸ್ಟಿಗೆ ಇದು ನೆನೆ ಹಾಕಿಟ್ರೆ ನಾವು ಎಲ್ಲ ಮಾಡೋಷ್ಟರಲ್ಲಿ ಇದು ಸ್ವಲ್ಪ ನೆಂದಿರುತ್ತೆ ಅಂತೇಳಿ ಸ್ಟಾರ್ಟಿಂಗಲ್ಲೇ ಅಕ್ಕಿನ ನೆನೆ ಹಾಕಿಟ್ಕೊಳ್ಬೇಕು. ಇಲ್ಲಿ ಸೈಡಿಗೆ ಪಕ್ಕಕ್ಕಿಟ್ಟು ಇಲ್ಲಿ ಒಗ್ಗರಣೆಗೆಲ್ಲ ಹೆಚ್ಚಿಟ್ಕೊಳ್ತೀನಿ. ಇಲ್ಲಿ ಫಿಶ್ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಿ. ಈ ಫಿಶ್ಶು ಇದು ತುಂಬ ಗಟ್ಟಿಯಾಗಿದೆ. ಈ ಫಿಶಲ್ಲಿ ನಾನು ಏಂಜಲ್ ಫಿಶ್ ಇದು ಇಲ್ಲಿ ನಾನು ಗಟ್ಟಿಯಾಗಿ ಇದೆ ಅಂತ ಹೇಳಿ ಏನೇನು ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಗಟ್ಟಿಯಾಗಿರಬೇಕು ಫಿಶ್ಶು, ಇಲ್ಲ ಅಂದರೆ ಅದು ಸಾಫ್ಟ್ ಇದ್ದರೆ ಎಲ್ಲ ಮಿಕ್ಸ್ ಆಗೋಗ್ಬಿಡುತ್ತೆ. ಹಾಗಾಗಿ ಈ ಫಿಶ್ಶಿಂದ ಬಿರಿಯಾನಿ ಮಾಡ್ಕೊಳ್ಬೋದು ಅಂತೇಳಿ ರೆಡಿ ಮಾಡ್ಕೊಳ್ತಿದ್ದೀನಿ. ಇದು ಒಂದೇ ಒಂದು ಮುಳ್ಳಿರೋದು ಸೆಂಟ್ರ್ ಮಾತ್ರ, ತುಂಬಾ ಚೆನ್ನಾಗಿರುತ್ತೆ ಈ ಫಿಶ್ಶು. ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ 3 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, 3 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ, ಒಂದು 8 ರಿಂದ 9 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಹೆಚ್ಚಿಟ್ಕೊಂಡು ಹೆಚ್ಚಿಟ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ರೆ ಬಿರಿಯಾನಿ ಬೇಗ ಆಗಿಬಿಡುತ್ತೆ. ಮೇನ್ ಇದೆ ಇದಕ್ಕೆ. ಇಲ್ಲಿ ನಾನು ಚಕ್ಕೆ, ಲವಂಗ, ಏಲಕ್ಕಿ, ದೊಡ್ಡ ಏಲಕ್ಕಿ, ಸಣ್ಣ ಏಲಕ್ಕಿ, ಇಲ್ಲಿ ಬೇ ಲೀಫ್ ಇಟ್ಕೊಂಡು ನಾನಿಲ್ಲಿ ಒಗ್ಗರಣೆ ಮಾಡ್ಕೊಳ್ತೀನಿ. ಇಷ್ಟು ರೆಡಿ ಮಾಡಿಕೊಂಡ್ರೆ ಬೇಗ ಆಗೋಗ್ಬಿಡುತ್ತೆ. ಇಲ್ಲಿ ಎಣ್ಣೆ ಕಾದಿರೋದಕ್ಕೆ ಇಲ್ಲಿ ಎಲ್ಲ ಸ್ಪೈಸಸ್ ಹಾಕ್ಕೊಳ್ತೀನಿ. ಸ್ಟಾರ್ಟಿಂಗಲ್ಲಿ ಹಾಕ್ಕೊಂಡು ಇಲ್ಲಿ ನಾನು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಬಿರಿಯಾನಿ ಟೇಸ್ಟ್ ಬರುತ್ತೆ. ಇಲ್ಲಿ ನಾನು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊನ ಹಾಕ್ಕೊಂಡ್ಬಿಡ್ತೀನಿ. ಇದು ಎರಡು ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಹಾಗೆ ಬಿಡ್ತೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫಸ್ಟ್ ಹಾಕೋದಿಲ್ಲ. ಟೊಮೆಟೊ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಸ್ವಲ್ಪ ಲೇಟಾಗಿ ಆಗೋದಲ್ಲ, ಹಾಗಾಗಿ ಫಸ್ಟಿಗೆ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿ ಮೇನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದರೆ ಇಲ್ಲಿ ಬಿರಿಯಾನಿ ಚೆನ್ನಾಗಿ ಬರುತ್ತೆ. ಎಲ್ಲನೂ ಸ್ವಲ್ಪ ನೀರಿನ ಅಂಶ ಹೋಗಬೇಕು, ಅಲ್ಲಿ ತನಕ ನಾವಿಲ್ಲಿ ಫ್ರೈ ಆಗಬೇಕು, ಎಣ್ಣೆ ಬಿಟ್ಕೊಂಡು ಬರಬೇಕು. ಇಲ್ಲಿ ಧನಿಯಾ ಪುಡಿ ಹಾಕ್ಕೊಳ್ತೀನಿ ನಾನು. ಧನಿಯಾ ಪುಡಿ, ಒಂಚೂರು ಖಾರ ಪುಡಿನೂ ಹಾಕ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಮೀನ್ ಬಿರಿಯಾನಿ ಚೆನ್ನಾಗಿ ಬರುತ್ತೆ ಇಲ್ಲಿ, ಹಾಗಾಗಿ ಸ್ವಲ್ಪ ಹಸಿಮೆಣಸಿನ್ಕಾಯಿನೂ ಹಾಕಿದ್ದೀನಿ. ಖಾರನೂ ಸ್ವಲ್ಪ ಹಾಕ್ಕೊಂಡು ಇಲ್ಲಿ ನಾನು ಅರಶಿನ ಪುಡಿ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಫ್ರೈ ಎಲ್ಲ ಆದಮೇಲೆ ಇದಕ್ಕೆ ಕೊತ್ತಂಬರಿ ಪುದೀನ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ಹಾಕ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಡ್ರೈ ಆಗಿರೋದ್ರಿಂದ ಅಲ್ಲಿ ಕೊಂಚೂರು ನೀರು ಹಾಕ್ಕೊಂಡು ಎಲ್ಲ ಸ್ವಲ್ಪ ತಳ ಹಿಡ್ದಿರೋದೆಲ್ಲ ಸ್ವಲ್ಪ ನೀರಲ್ಲಿ ಮಿಕ್ಸ್ ಆಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಹೀಗೆ ಲೋ ಫ್ಲೇಮಲ್ಲಿ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಎಲ್ಲ ಚೆನ್ನಾಗಿ ಮಸಾಲೆ ಮಿಕ್ಸ್ ಆಗಿಬಿಡುತ್ತೆ. ನೋಡಿ, ಇಲ್ಲಿ ತಳ ಹಿಡಿದಿದ್ರು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಎಲ್ಲ ಚೆನ್ನಾಗಿ ಫ್ರೈ ಆಗಿಬರುತ್ತೆ. ಇಲ್ಲಿ ನಾನು ಸ್ವಲ್ಪ ಕರ್ಡ್ ಹಾಕ್ಕೊಳ್ತೀನಿ. ಕರ್ಡ್ ಹಾಕ್ಕೊಂಡು ತಿರುಗಿಸ್ಕೊಳ್ತೀನಿ. ಕರ್ಡ್ ಹಾಕಿದ್ರೆ ಬಿರಿಯಾನಿ ಟೇಸ್ಟ್ ಬರುತ್ತೆ. ಇಲ್ಲಿ ಹಾಕ್ಕೊಂಡು ಇಲ್ಲೊಂದು ಅರ್ಧ ಕಪ್ ಮೊಸರು ಅಷ್ಟೇ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ. ಲಾಸ್ಟಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಮಸಾಲೆ ಚೆನ್ನಾಗಿ ಕುದಿಯಕ್ಕೆ ಬಿಟ್ಟು ಈ ಕಡೆ ನಾನು ಇಲ್ಲಿ ಬಾಯ್ಲ್ ಮಾಡೋಕ್ಕೆ ಇಟ್ಕೊಳ್ತೀನಿ ಸಪ್ರೇಟಾಗಿ. ಇಲ್ಲಿ ನೋಡಿ ಹಾಕ್ಕೊಂಡು ಇಲ್ಲಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ನಾನು. ಈ ಕಡೆ ನಾನು ಮೀನು ಹಾಕ್ಕೊಳ್ತೀನಿ. ಈ ತೊಳ್ಕೊಂಡಿರೋ ಮೀನು ಹಾಕ್ಕೊಳ್ತೀನಿ ನಾನು, ಏಂಜಲ್ ಫಿಶ್ನ. ಇಲ್ಲಿ ನೋಡಿ ಒಂದೊಂದೇ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ತಟ್ಟೆ ಮುಚ್ಚಿಟ್ಕೊಂಡು ಈ ಕಡೆ ಅಕ್ಕಿ ಅಷ್ಟೊತ್ತಿಗೆ ಬಾಯ್ಲ್ ಆಗಿರುತ್ತೆ. ಅಂದರೆ ಫುಲ್ 90% ಅಕ್ಕಿ ಬಾಯ್ಲ್ ಆದಮೇಲೆ ಇಲ್ಲಿ ಮೇಲ್ಗಡೆ ಹಾಕ್ಕೊಂಡು ತಿರುಗಿಸ್ಕೊಂಡ್ರೆ ಇಷ್ಟೇ ಇದು. ಈ ರೀತಿ ಮಾಡಿದ್ರೆ ಬಿರಿಯಾನಿ ತುಂಬ ಟೇಸ್ಟ್ ಬರುತ್ತೆ, ಫಿಶ್ ಬಿರಿಯಾನಿ. ಇಲ್ಲಿ ನೋಡಿ ಜಾಸ್ತಿ ತಿರುಗಿಸ್ಕೋಬಾರ್ದು, ಲೈಟಾಗಿ ಹಾಗೆ ಸ್ವಲ್ಪ ತಿರುಗಿಸ್ಕೊಂಡು ಒಂಚೂರು ನೀರು ಹಾಕಿ ತಟ್ಟೆ ಮುಚ್ಚಿದ್ರೆ ಇಲ್ಲಿ ಸ್ವಲ್ಪ ಬಾಯ್ಲ್ ಆಗಿಬಿಡುತ್ತೆ ಫಿಶ್ಶು. ಈ ಕಡೆ ರೈಸು ಆಗೋಗ್ಬಿಡುತ್ತೆ ಅಷ್ಟೊತ್ತಿಗೆ. ಇಲ್ಲಿ ನೋಡಿ ಎಲ್ಲ ಸ್ವಲ್ಪ ಬಾಯ್ಲ್ ಆಗಿದೆ, ಸ್ವಲ್ಪ ಇನ್ನು ಫುಲ್ಲಾಗಿ ಬಾಯ್ಲ್ ಆಗಿದೆ. ಈಗ ನೋಡಿ ಈ ನೀರಿಗೆ ಇಲ್ಲಿ 90% ಆಗಿರೋ ಈ ರೈಸ್ನ ನಾನಿಲ್ಲಿ ಹಾಕ್ಕೊಳ್ತೀನಿ. ನೋಡಿ ಇನ್ನೇನು ಸ್ವಲ್ಪ ಅಷ್ಟೇ ಆಗೋದು, ಅದು ಸ್ಟೀಮಲ್ಲೇ ಈ ಫಿಶಲ್ಲಿ ನೀರಿರೋ ಆ ನೀರಲ್ಲೇ ಈ ಸ್ಟೀಮಲ್ಲಿ ಬಾಯ್ಲ್ ಆಗಿಬಿಡುತ್ತೆ. ಇಲ್ಲಿ ನಾನು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಕೆಳಗಡೆ ಒಂದು ಹಂಚಿಟ್ಕೊಂಡು ಮೇಲ್ಗಡೆ ತಟ್ಟೆ ಮುಚ್ಕೊಂಡ್ರೆ ಇಲ್ಲಿ ಕ್ಲೀನಾಗಿ ದಮ್ ಬಿರಿಯಾನಿ ಆಗೋಗ್ಬಿಡುತ್ತೆ. ಈ ಕೆಳಗಡೆ ನೋಡಿ ಹಂಚಿಟ್ಕೊಂಡಿದ್ದೀನಿ ನಾನು. ಹಂಚಿಟ್ಕೊಂಡ್ರೆ ಅದ್ಮೇಲೆ ತಳ ಸಿಯೋದಿಲ್ಲ.
ಮೇಲ್ಗಡೆ ಕ್ಲೀನಾಗಿ ಅನ್ನ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ, ಹರಳಿರುತ್ತೆ. ಹೀಗೆ ಬಿರಿಯಾನಿ ಮಾಡಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ. ಈ ಕಡೆ ನಾನು ಖಾರ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕ್ಕೆ. ಇದು ಸಿಂಪಲ್ ಖಾರ ಹಾಕ್ಕೊಂಡಿದ್ದೀನಿ. ಉಪ್ಪು, ಖಾರ, ಅರಶಿನ ಪುಡಿ, ಸ್ವಲ್ಪ ವಿನಿಗರ್ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಇಷ್ಟೇ ಇವತ್ತು. ಈ ಕಡೆ ಮಟನ್ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಲಿವರ್ ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟೇ ಇವತ್ತು ಸಂಡೇ ಸ್ಪೆಷಲ್ ಫಿಶ್ ಬಿರಿಯಾನಿ ಮತ್ತು ಫಿಶ್ ಫ್ರೈ. ಮತ್ತು ಇಲ್ಲಿ ಮಟನ್ ಸ್ವಲ್ಪ ಗ್ರೇವಿ ಮಾಡ್ಕೊಂಡಿದ್ದೀನಿ. ಒಂದು ಸೌತೆಕಾಯಿ ಮೊಸರು ಬಜ್ಜಿ ಇಟ್ಕೊಂಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಫಿಶ್ ಬಿರಿಯಾನಿ ಮಾಡಿರೋ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಹೀಗೆ ಮಾಡಿದರೆ ಬಿರಿಯಾನಿ ತುಂಬಾ ಚೆನ್ನಾಗಿ ಬರುತ್ತೆ.